ಗೌತಮ ಬುದ್ಧ ಅಂಜಬ್ಯಾಡ್ರಿ ಅಂತ ಬಾಯಲ್ಲಿ ಹೇಳಿಲ್ಲ, ಶಾಸನಬದ್ಧವಾಗಿ ಬುಚ್ಚಿಡಿದು ಹೋಗಿದ್ದಾರೆ ಬಾಬಾ ಸಾಹೇಬರು. ಆರ್ಟಿಕಲ್ 19 ಸಂವಿಧಾನದ ವಿಧಿ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟವ್ರು ಯಾರು? ನಿಮಗೆ ಮಾತಾಡ್ಲಿಕ್ಕೆ ಅಲ್ಲ, ನಿಂತ ಅವ್ರ ಚಪ್ಪಲಿ ಹತ್ರ ನಿಂದಕ್ಕೂ ಯೋಗ್ಯತೆ ಇದ್ದಿದ್ದಿಲ್ಲ. ಇವತ್ತು ಎಲ್ಲಾ ಜಾತಿ SC ST OBC ಜನಾಂಗರಿಗೆ ಮಾತಾಡ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥವ್ರು ನಿಮ್ಮ ಜಗಲಿ ಮೇಲೆ ಇರ್ತಕ್ಕಂಥ ದೇವರಲ್ಲ, ನಮ್ಮ ಅಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಮತ್ತೆ ಎಂತದ್ದು ಮಾತಾಡ್ಬೇಕು ಅಂತ ಹೇಳ್ಯಾರ ಮಂತೇಜಿ ಅವರು. ಬಾಯಿಗೆ ಬಂದದ್ದು ಮಾತಾಡೋದಲ್ಲ, ಬಾಯಿಗೆ ಬಂದದ್ದು ಮಾತಾಡಿದ್ರೆ ನಿಮಗೆ ಒದ್ದು ಪೊಲೀಸ್ ಸ್ಟೇಷನ್ದಾಗ ಹಾಕ್ತಾರೆ. ಮಾತಾಡೋದು ಕೊಟ್ಟರ ಎಂತದ್ದು ಮಾತಾಡ್ಬೇಕನ್ನೋದು ಸಂವಿಧಾನದ 51 ಎತ್ತರಲ್ಲಿ ಬಾಬಾ ಸಾಹೇಬ್ ಬಿಟ್ಟು ಹೋಗಿದ್ದಾರೆ. ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರ ನಾಗರಿಕನ ಆದ್ಯ ಕರ್ತವ್ಯ. ಇವೆರಡೂ ನಿಮಗೆ ಗೊತ್ತಿದ್ವು ಅಂದ್ರೆ ನೀವು ಯಾವನಿಗೂ ಹೆದರ್ಬೇಕಾಗಿಲ್ಲ. ಯಾಕೆ ಹೆದರ್ಬೇಕಾಗಿಲ್ಲ ಅಂದ್ರೆ ಬಾಬಾ ಸಾಹೇಬ್ರ ವಿಚಾರಧಾರೆ, ಧಮ್ಮದ ವಿಚಾರಧಾರೆ, ಬ್ರಾಹ್ಮಣತ್ವದ ಬ್ರಾಹ್ಮಣರ ಹೊರತುಪಡಿಸಿ ಇಲ್ಲವೇ ಇಲ್ಲ. ಮ್ಯಾಲ್ ಮಾತಾಡಿದ್ರೆ ನಡೆಯಂಗಿಲ್ಲ. ಧಮ್ಮ ಇದು ನೀರಿದೆ, ಇದು ಯಾವ್ದ ಕೆರಸಿನ್ ಐಲ್ ಅಲ್ಲ. ಮ್ಯಾಲ್ ಮಾತಾಡ್ಕೊತ ಹೋಗ್ಲಿಕ್ಕ ಇದು ನೀರಿದೆ. ಯಾರು ಯಾವ್ದಕ್ಕೆ ಬೇಕು ಅದಕ್ಕೆ ಬಳಸ್ಕೋಬಹುದು. ಪೂಜೆಗೂ ಬಳಸ್ಕೋಬಹುದು, ನಿಮ್ಮ ಕೊಳೆ ತೊಳ್ಕೊಳ್ಕೂ ಬಳಸ್ಕೋಬಹುದು. ಅದು ಈ ರೀತಿಯಾಗಿ ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಧಮ್ಮ ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯ ವ್ಯಕ್ತಿಗಿರ್ತದೆ ವಿನ ಯಾವನಿಗೂ. ಬಿಸಿಲೇರಿ ನೀರು ತಗೊಂಡು ನೀವು ಕಕ್ಕಸ್ ತೊಳ್ಕೊಂಡು ನಿಮ್ಮಂತ ಅಯೋಗ್ಯ ಯಾವನೂ ಅಲ್ಲ. ಬಿಸಿಲೇರಿ ನೀರು ಕುಡಿಲಿಕ್ಕಿರೋದು. ಸೊ ಹಾಗೆ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ ಮಾತಾಡ್ಬೇಕಾದ್ರೆ ಇಲ್ಲ ಒಂದು ವಿಷಯ ಮಾತ್ರ ನಾನು ಮಾತಾಡ್ತೀನಿ. ಯಾಕಂದ್ರೆ ಬಾಬಾ ಸಾಹೇಬರ ಬಗ್ಗೆ ಮತ್ತು ಧಮ್ಮದ ಚಾರಿತ್ರಿಕ ಹಿನ್ನೆಲೆ ಮಾತಾಡ್ಬೇಕಾದ್ರೆ ತಿಂಗಳಾನುಗಟ್ಲೆ ಬೇಕಾಗ್ತವೆ. ತಿಂಗಳಾನುಗಟ್ಲೆ ಏನು ವಿಷಯ? ಪ್ರಚಲಿತವಾಗಿರ್ತಕ್ಕಂಥ ವಿಷಯಗಳು ರೂಪಾಂತರ ಮಾಡುತ್ತಾ, ಕಲುಷಿತಗೊಳ್ಳುತ್ತಾ, ಅಪಪ್ರಚಾರ ಮಾಡ್ತಕ್ಕಂಥ ಕುಹಕಿ ನನ್ನ ಮಕ್ಕಳು ನಿಮ್ಮ ಜಿಲ್ಲೆಯಲ್ಲಿ ಅದಾರ ಸಂವಾದ ಅಂತಕ್ಕಂಥ ಮಾಧ್ಯಮದಿಂದ. ಮತ್ ಇನ್ನೊಂದು ಇಂಗ್ಲಿಷ್ ನಲ್ಲಿದೆ, ಎಂತದು ಟ್ರುತ್ ಅಂತದೆ, ಮುಚ್ಚಿ ಹೋಗಿರ್ತಕ್ಕಂಥ ಸತ್ಯ ಅಂತಕ್ಕಂಥ. ಎರಡು ಮಾಧ್ಯಮದ ಮೂಲಕ ಬೌದ್ಧ ಧರ್ಮವನ್ನು ರೂಪಾಂತರ ಮಾಡ್ತಕ್ಕಂಥದ್ದು, ಬಾಬಾ ಸಾಹೇಬ್ ವಿಚಾರಧಾರೆನ ರೂಪಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ತೆಗೆದಿರ್ತಕ್ಕಂಥ ವಿಷಯ ಅವ್ರು ಪ್ರಶ್ನೆ ಮಾಡ್ತಾರೆ, ಬಾಬಾ ಸಾಹೇಬರು ಇಸ್ಲಾಂ ಧರ್ಮ ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ. ಬಾಬಾ ಸಾಹೇಬರು 1927ರಲ್ಲಿ ಜಳಗಾವ್ ಅಧಿವೇಶನದಲ್ಲಿ ಹೇಳ್ತಾರೆ, ನಾನು ಕೆಲವೇ ದಿವಸದಲ್ಲಿ ನನ್ನ ಜೊತೆ ಲಕ್ಷಾಂತರ ಪ್ಯೂರ್ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ ಮೂಲ ಬೌದ್ಧರನ್ನು ಮತ್ತೆ ಅದೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಜಳಗಾವದಲ್ಲಿ 1927 ಡಿಕ್ಲೇರ್ ಮಾಡ್ತಾರೆ. 1935 ಅಕ್ಟೋಬರ್ 13ನೇ ತಾರೀಕು ದಿವಸ ನಾಸಿಕ್ ಜಿಲ್ಲೆಯ ಯೌಲಾದಲ್ಲಿ ಫೈನಲ್ ಮಾಡಿಬಿಡ್ತಾರೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಅದು ನನ್ನ ಕೈಯಲ್ಲಿ ಇರಲಿಲ್ಲ, ನಾನು ಹಿಂದೂ ಆಗಿ ಸಾಯಲ್ಲ. ಎಲ್ಲೂ ಮುಸ್ಲಿಮ, ಕ್ರೈಸ್ತ ಮತ್ತೆ ಸಿಖ್ ತಗೊಂಡಿದ್ರು. ಆದ್ರೂ ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಬಾಬಾ ಸಾಹೇಬ್. ಯಾಕೆ ಅಧ್ಯಯನ ಮಾಡಿದ್ದಾರೆ ಅಂದ್ರೆ ಈ ಕಳ್ಳ ಬಡ್ಡಿ ಮಕ್ಕಳು ನಾನು ಕ್ರಾಸ್ ಮಾಡ್ತಾರೆ, ನಮ್ಮ ಜನರಲ್ಲಿ ಮಾಧ್ಯಮದ ಮೂಲಕ ತಪ್ಪು ಸಂದೇಶ ಸಾರ್ತಾರೆ, ಅದಕ್ಕಾಗಿ ಇವಕ್ಕೂ ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಯಾವಾಗ 1935 ಅಕ್ಟೋಬರ್ 13ನೇ ತಾರೀಕು ದಿವಸ ನಾಸಿಕ್ ಜಿಲ್ಲೆಯ ಯೌಲಾದಲ್ಲಿ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಸಾಯಲ್ಲ ಅಂದರು. ಆವಾಗ ಫಸ್ಟ್ ಅಪ್ಲಿಕೇಶನ್ ಹಾಕಿದವ ಹೈದರಾಬಾದಿನ ನಿಜಾಮ್ನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಬಂತೆ. ಮೀರ್ ಉಸ್ಮಾನ್ ಅಲಿ ಏನಂತಾರೆ, ದೊಡ್ಡ ಶ್ರೀಮಂತ, 563 ಸಂಸ್ಥಾನಗಳಲ್ಲಿ ದೊಡ್ಡ ಶ್ರೀಮಂತ, ಜೊತೆಗೆ ಈ ದೇಶದಲ್ಲಿ ಪ್ರಥಮ ಬಾರಿಗೆ ದಲಿತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥವ. 1945ರಲ್ಲಿ B ಶ್ಯಾಮಸುಂದರ್ ಸಾಹೇಬ್ರು ಮತ್ತು BS ವೆಂಕಟರಾವ್ ಅವರ ಮೂಲಕ 1 crore ರೂಪಾಯಿ ಶೆಡ್ಯೂಲ್ ಕಾಸ್ಟ್ ಟ್ರಸ್ಟ್ ಫಂಡ್ ಅನ್ನು ಇಟ್ಟು ಹೈದರಾಬಾದ್ ಕರ್ನಾಟಕ ಜನರಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಯುವ ಪುರುಷ ಮೀರ್ ಉಸ್ಮಾನ್ ಅಲಿ. ಅವ್ರು ಹೇಳ್ತಾರೆ, ಇಷ್ಟೇ ಇದ್ರು ಉಳ್ಳಗ ಬಾಬಾ ಸಾಹೇಬ್ರೆ ದಯವಿಟ್ಟು ನೀವು ಇಸ್ಲಾಂ ಧರ್ಮಕ್ಕೆ ಬರ್ರಿ, ನಿಮ್ಮ ಜನರಿಗೆ ಎಲ್ಲರೂ ಕೂಡ ಮುಕ್ತವಾಗಿರ್ತಕ್ಕಂಥ ನಾನು ಸೌಕರ್ಯನ ಕಲ್ಪಿಸ್ಕೊಡ್ತೀನಿ, ಜಾಬ್ ಕೊಡ್ತೀನಿ, ಆರ್ಥಿಕ ಸಬಲೀಕರಣ ಮಾಡ್ತೀನಿ, ನನ್ನ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಭೂಮಿ ಎಲ್ಲ ದಲಿತರಿಗೆ ಹಂಚ್ಕೊಡ್ತೀನಿ, ಪಟ್ಟ ಮಾಡ್ಕೊಡ್ತೀನಿ, ನೀವು ಧರ್ಮಕ್ಕೆ ಬರ್ರಿ. ಆಹಾ, ಬಾಬಾ ಸಾಹೇಬರು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ ನಾವು ಇಸ್ಲಾಂ ಧರ್ಮಕ್ಕೆ ಕಬೂಲ್ ಆದ್ರೆ ನಮ್ಮನ್ನು ಯಾವತ್ತು ನೀವು ಖಾಜಿ ಮಾಡಂಗಿಲ್ಲ, ನಮ್ಮನ್ನು ಖಾಜಿ ಮಾಡಂಗಿಲ್ಲ. ನೀವು ನಮ್ಮನ್ನು ಚಪ್ಪರ್ ಬಂದ್, ಪಿಂಜಾರ್, ಮುಜಾವರ್ ಅಂತ ತಿಳಿದು
ಕೆಳವರ್ಗದ ಜನಸಂಖ್ಯೆಯಾಗಿ ಟ್ರೀಟ್ ಮಾಡ್ತೀರಿ, ನಾನು ಇಸ್ಲಾಂ ಧರ್ಮ ಕಬೂಲ್ ಮಾಡಲ್ಲ ಅಂತ ಹೇಳ್ತಾರೆ. ಹಾಗೆ ಕ್ರೈಸ್ತ ಪೋಪರು ಕೂಡ ಅವರಿಗೆ ಮನವಿ ಮಾಡ್ತಾರೆ, ದಯವಿಟ್ಟು ಬಾಬಾ ಸಾಹೇಬ್ರೆ ನೀವು ಹಿಂದೂ ಧರ್ಮ ಬಿಡ್ತೀರಂದ್ರೆ ನೀವು ಕ್ರೈಸ್ತ ಧರ್ಮಕ್ಕೆ ಬರ್ರಿ, ನಾವು ನಿಮಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ಈಗಲ್ಲ 1835 ಕೊಡ್ಲತ್ತೀವಿ, ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ನಿಮಗೆ ಸ್ವಾಭಿಮಾನ. ಅಲ್ಲೂ ಹೇಳ್ತಾರೆ, ಇಲ್ಲಪ್ಪ ನಿಂಬಲ್ಲೇ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ದುನಿಯಾದ ಪಂಗಡಗಳಾಗಿವೆ, ನಾವು ಒಂದು ವೇಳೆ ನೀವು ಕ್ರೈಸ್ತ ಧರ್ಮಕ್ಕೆ ನನ್ನ ಜನ ಬಂದಿದ್ದೆ ಆದರೆ ನೀವು ನಮ್ಮನ್ನು ಎಂದೂ ಪೋಪ ಮಾಡಂಗಿಲ್ಲ, ನಮ್ಮನ್ನು ಪಾಸ್ಟರ್ ಮಾಡಂಗಿಲ್ಲ, ನಮ್ಮನ್ನು ಕೂಡ ನಿಮ್ಮ ಕಾಲವಾಗಿ ಇಚ್ಕೊಡ್ತೀರಿ ಅಂತ ಹೇಳ್ತಾರೆ ಜನ. ಅದೇ ಗುರು ನಾನಕ್ ಅಷ್ಟೇ ಅಲ್ಲ, ಒಂದು ಸಾರಿ ಕೇಳ್ಕೊತಾರೆ ಸಿಖ್ರು, ಎಲ್ಲಿ ಪಂಜಾಬ್ ಸಿಖ್ರು, ದಯವಿಟ್ಟು ತಾವು ಬಂದು ನಮ್ಮ ಸಿಖ್ ಧರ್ಮವನ್ನು ಗುರು ಗ್ರಂಥ ಸಾಹಿಬನ್ನು ಓದಬೇಕಂದಾಗ ಬಾಬಾ ಸಾಹೇಬರು ಅವ್ರ ಮಗನಾಗಿರ್ತಕ್ಕಂಥ ಯಶವಂತರಾವ್ ಅಂಬೇಡ್ಕರ್ ಅವ್ರಿಗೆ ಕಳಿಸ್ತಾರೆ, ಬಂತೆ ರೈಟ್. ಯಶವಂತರಾವ್ ಅಂಬೇಡ್ಕರ್